ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮನವಮಿ ಇತ್ತಲ್ಲ ಫ್ರೆಂಡ್ಸ್, ಅವತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ದೊಡ್ಡಮ್ಮ ದೇವಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಹೋಗಿದ್ವಿ. ಆಮೇಲೆ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ ಫ್ರೆಂಡ್ಸ್, ಅಲ್ಲಿಗೂ ಹೋಗಿದ್ವಿ. ಈಗ ಬನ್ನಿ ದೊಡ್ಡಮ್ಮ ದೇವಿ ದೇವಸ್ಥಾನ ಯಾವ ರೀತಿ ಇದೆ, ದೇವ ದರ್ಶನವನ್ನು ಪಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಂಟ್ರೆನ್ಸು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಹೂವಿನಿಂದನೇ ಕೂಡಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವಸ್ಥಾನ ಮಾತ್ರ. ದೇವಿಗೂ ಸಹ ಅಲಂಕಾರವನ್ನು ಭಾಳ ಚಲೋ ಮಾಡಿದರು. ದೇವ ದರ್ಶನವನ್ನು ಪಡ್ಕೊಳ್ಳೋಣ ಫ್ರೆಂಡ್ಸ್, ಒಳಗೆ ಹೋಗೋಣ ಈಗ. ಇಲ್ಲಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್, ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ. ಒಳ್ಳೆ ಆರೋಗ್ಯ, ಆಯಸ್ಸು, ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡು ತಾಯಿ ಅಂತೇಳಿ ಬೇಡ್ಕೊಡ್ರಿ. ನಾನು ಸಹ ಬೇಡ್ಕೊಂಡೆ. ಯಾರೇ ಆಗಲಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ತಾಯಿ ಅವರಿಗೆ ತಕ್ಕಂತೆ ಫಲವನ್ನು ಕೊಡು, ಸಕ್ಸಸ್ಸನ್ನು ಕೊಡು ಅಂತೇಳಿ ಎಲ್ಲರ ಪರವಾಗಿಯೂ ನಾನು ಸಹ ಬೇಡ್ಕೊಂಡೆ. ನೀವು ಸಹ ಬೇಡ್ಕೊಂಡಿದ್ದೀರಾ, ದೇವ್ರ ದರ್ಶನವನ್ನು ಮಾಡ್ಕೊಂಡಿದ್ದೀರಾ ಅಂತೇಳಿ ಅನ್ಕೊತೀನಿ. ನಮಸ್ಕಾರ ಮಾಡಿಕೊಂಡು ಆಶೀರ್ವಾದವನ್ನು ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಆವಾಗಲೇ ಊಟದ ವ್ಯವಸ್ಥೆ ಆಗಿತ್ತು. ನಮ್ಮ ಫ್ರೆಂಡು ಸಹ ಅಲ್ಲೇ ನಿಂತಿದ್ದರು. ಬನ್ನಿ ಅಕ್ಕ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೇಳಿದರು. ಆಯ್ತಮ್ಮಿ ಅಂತೇಳಿ ಹೇಳಿ ಎಲ್ಲರೂ ಊಟ ಮಾಡ್ಕೊತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಲಾವು, ಅನ್ನ, ರಸಮ್ ಅದೆಲ್ಲ ಮಾಡಿದ್ರು ಫ್ರೆಂಡ್ಸ್. ಸ್ವೀಟ್ ಪಾಯಸ ಮಾಡಿದ್ರು. ಅದೆಲ್ಲ ಊಟ ಮಾಡಿಕೊಂಡು ಒಂದು ಫೋಟೋ ತಕ್ಕೊಂಡು ನಮ್ಮ ಮನೆಗೆ ನಾವು ಬಂದ್ವಿ ಫ್ರೆಂಡ್ಸ್. ಆಮೇಲೆ ಸಾಯಂಕಾಲ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಂತೇಳಿ ಹೇಳಿದ್ನಲ್ಲ, ಆ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ ನಾವು, ನಮ್ಮ ಫ್ರೆಂಡ್ಸು, ನಮ್ಮ ಮಕ್ಕಳು. ಈಗ ಆ ಒಂದು ದೇವಸ್ಥಾನ ಯಾವ ರೀತಿ ಇತ್ತು, ದೇವರ ಒಂದು ದರ್ಶನವನ್ನು ಮಾಡ್ಕೊಳ್ಳೋಣ ಬನ್ನಿ, ಓಕೆನಾ. ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಒಳಗಡೆ ಬಂದ್ವಿ. ಅವಾಗಲೇ ಸ್ವಲ್ಪ ಕ್ಯೂ ನಿಂತಿದ್ರು ಜನ, ನಾವು ಸಹ ನಿಂತು ದೇವ್ರ ದರ್ಶನವನ್ನು ತೊಗೊಂಡು ಶ್ರೀರಾಮ, ಲಕ್ಷ್ಮಣ, ಸೀತಾ ಮಾತೆ ಮತ್ತು ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನು ತೊಗೊಂಡು ಒಳ್ಳೆಯ ಆರೋಗ್ಯ, ಆಯಸ್ಸು, ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡು ತಂದೆ ಅಂತೇಳಿ ಬೇಡ್ಕೊಂಡು ಮತ್ತು ಪ್ರಸಾದವನ್ನು ಇಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಪ್ರಸಾದ ಮತ್ತು ಸಖತ್ತಾಗಿತ್ತು, ಭಾರಿ ರುಚಿಯಾಗಿತ್ತು. ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್, ಹಾಗಾಗಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಹಾಗಾಗಿ ಏನು ಅಂದ್ಕೊಬೇಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ, ಓಕೆನಾ.
ಹೊರಗಡೆನೂ ಸಹ ಲೈಟಿಂಗ್ದು ವ್ಯವಸ್ಥೆ ಮಾಡಿದ್ರು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೊರಗಡೆನೂ ಸಹ. ದೇವ್ರ ದರ್ಶನವನ್ನು ಮಾಡ್ಕೊಂಡ್ವಿ. ಮತ್ತು ನಾವು ಮತ್ತು ಮಕ್ಕಳು ಆಮೇಲೆ ಭಾಗೀರಥಿ ಅಡ್ಡಿ ಎಲ್ಲರೂ ಸೇರಿ ಒಂದು ಫೋಟೋವನ್ನು ತಗೊಂಡು ನಾವು ಬರ್ತಾಯಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಅಲ್ಲಿನೂ ಸಹ ಒಂದು ಸೆಲ್ಫಿ ಥರ ಒಂದು ವಿಡಿಯೋ ಮಾಡಿದೆ. ದೊಡ್ಡಮ್ಮ ದೇವಿ ಒಂದು ಆಶೀರ್ವಾದ ಮತ್ತು ಶ್ರೀರಾಮಚಂದ್ರ ದೇವರ ಒಂದು ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಂಡಿದ್ದೀರಾ ಅಂತೇಳಿ ಅನ್ಕೊತೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.